ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಹಾಗೂ ಕ್ಷೇತ್ರದ ಅಧ್ಯಕ್ಷರಾದ ದಯಾನಂದ ಮೂರ್ತಿ ಮತ್ತು ಜೆಡಿಎಸ್ ಮುಖಂಡರಾದ ಶ್ರೀ ರಾಜಣ್ಣ ಹಾಗೂ ಜೆಡಿಎಸ್ ಮುಖಂಡರಾದ ವೀರೇಶ್ ಹಾಗೂ ಜೆಡಿಎಸ್ ಪಕ್ಷದ ವಕ್ತಾರ ದೇವರಾಜ್, ಜಿಬಿಯ ಆಕಾಂಕ್ಷಿ ಮುಖಂಡರಾದ ಶಿವಕುಮಾರ್ ಬಾಬಿ ಹಾಗೂ ಎಂ ಶ್ರೀನಿವಾಸ್ ಹಾಗೂ ಕ್ಷೇತ್ರದ ವಾರ್ಡ್ ಅಧ್ಯಕ್ಷರು ಹಾಗೂ ಮಹಿಳಾ ಮುಖಂಡರು ಮತ್ತು ಕ್ಷೇತ್ರದ ಜೆಡಿಎಸ್ ಅಪಾರ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಕುರುಬ್ರಹಳ್ಳಿ ವೃತ್ತದಲ್ಲಿ ದೇವೇಗೌಡ ರವರ ಬೃಹತ್ ಕಟೌಟ್ ನಿಲ್ಲಿಸಿ ಕೇಕ್ ಕತ್ತರಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದರು. ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡ ರವರ ದೇಶಕ್ಕೆ ನೀಡಿದ ಸೇವೆ ಹಾಗೂ ರಾಜ್ಯಕ್ಕೆ ನೀಡಿದ ಕೊಡುಗೆ ವಿಚಾರವಾಗಿ ಮುಖಂಡರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. 94ನೇ ಮಾಜಿ ಪ್ರಧಾನಿ ದೇವೇಗೌಡ ರವರ ಜನ್ಮದಿನದ ಪ್ರಯುಕ್ತ ಜೆಡಿಎಸ್ ಯುವ ಘಟಕ ವತಿಯಿಂದ ಸಾರ್ವಜನಿಕರಿಗೆ ನಗು ಉಪಹಾರ ವಿತರಿಸಿದರು. ಇದೇ ಸಂದರ್ಭದಲ್ಲಿ ಯುವ ಘಟಕ ಅಧ್ಯಕ್ಷ ಅಭಿ ರವರು ಮಾತನಾಡಿ ಮುಂಬರುವ ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರ ರಾಜ್ಯದಲ್ಲಿ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತೆಲ್ಲ ಒಂದು ನಮ್ಗೆ ವಿಶೇಷವಾದ ದಿವಸ. ಯಾಕೆಂತಂದ್ರೆ ಈ ದೇಶದ ಮಾಜಿ ಪ್ರಧಾನಿ ರಾಷ್ಟ್ರ ಕಂಡ ನೀರಾವರಿ ತಜ್ಞರಲ್ಲಿ ಬಹಳ ಪ್ರಮುಖ ಆಗಿರ್ತಕ್ಕಂಥವು ಸನ್ಮಾನ್ಯ ದೇವೇಗೌಡರು ಈ ಕನ್ನಡ ನೆಲದಲ್ಲಿ ಹುಟ್ಟಿ ಏನು ಇವತ್ತು ಏನು ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಿಸ್ತಕ್ಕಂಥ ಏಕೈಕ ಪ್ರಧಾನಿ ಕನ್ನಡಿಗ ಒಬ್ಬರು ಯಾರಾದ್ರೂ ಇದ್ರೆ ಸನ್ಮಾನ್ಯ ದೇವೇಗೌಡರು ಅಂತ ಸತ್ಪುರುಷರ ಮಹಾಪುರುಷರ ಏನು ಇವತ್ತಿನ ದಿವಸ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಇದು ನಮಗೆ ಒಂದು ವಿಶೇಷವಾದ ದಿವಸ ಅಂತ ಹೇಳಿ ನಾನಾದ್ರೂ ಕೂಡ ನಾವೆಲ್ಲ ಏನು ನಾವು ಪಕ್ಷದ ಕಾರ್ಯಕರ್ತರಿದ್ದೀವಿ, ಮುಖಂಡರುಗಳಿದ್ದೀವಿ, ನಾವೆಲ್ಲನೂ ಈ ದಿವಸವನ್ನ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷದಿಂದ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡೋದಕ್ಕೆ ಅವಕಾಶ ಕೊಟ್ಟಂತ ನಾಡದೇವತೆ ಚಾಮುಂಡೇಶ್ವರಿ ಕೂಡ ಇಂಥ ಒಂದು ನಮ್ಗೆ ಸದಾವಕಾಶವನ್ನು ಒದಗಿಕೊಟ್ಟಿದ್ದಕ್ಕಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ನಾವು ವಂದಿಸ್ತೇವೆ. ಅದ್ ಲಡ್ಡು ವಿತರಣೆ ಮಾಡ್ಲೇಬೇಕಲ್ಲ, ಸಂತೋಷಕ್ಕಾಗಿ ಹುಟ್ಟುಹಬ್ಬದ ದಿವಸ ನಾವು ಲಡ್ಡು ವಿತರಣೆ ಮಾಡ್ಲೇಬೇಕು. ಮಾಡಿದ್ದೇವೆ. ನಮ್ಮ ಹುಡುಗ ನೋಡಿ ಅಲ್ಲಿ ತಿಂಡಿ ತಗೊಂಡ್ಬಂದಿದ್ದಾನೆ, ರೈಸ್ ಮಾಡ್ಕೊಂಡ್ ಬಂದಿದ್ದಾನೆ. ನಮ್ಮ ಯುವ ಜನತಾ ದಳದ ಅಭಿ ಮತ್ತೆ ನಾವೆಲ್ಲ ದೇವರಾಜು, ನಾವು, ನಮ್ಮ ವೀರೇಶು, ನಾರಾಯಣ ಸ್ವಾಮಿ, ನಮ್ಮ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. 4-5 ಜನ ಬಂದಿದ್ದಾರೆ. ಶ್ರೀನಿವಾಸ, ಬಾಬಿ, ನಮ್ಮ ಆನಂದ ಇವರೆಲ್ಲರೂ ಬಂದಿದ್ದಾರೆ. ನಮ್ಮ ಸುರೇಶ ಎಲ್ಲ ಬಂದಿದ್ದಾರೆ. ಸೊ ಬಹಳಷ್ಟು ಜನ ನಮ್ಮ ಮಹಿಳಾ ಮುಖಂಡರು ಮಂಜುಳಾ, ಯಶೋಧ ಮತ್ತೆ ವಿಜಯಕುಮಾರಿ, ನಮ್ಮ ಪ್ರಿಯಾ ಎಲ್ಲರೂ ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮೆಲ್ಲ ಬಹಳ ಸಂತೋಷದಿಂದ ಇವತ್ತಿನ ದಿವಸ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತ ನಾಯಕರು ಆದಂತ ಎಚ್. ಡಿ. ದೇವೇಗೌಡ ಅಪ್ಪಾಜಿ ಅವರಿಗೆ 94ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ಅವರ ಹುಟ್ಟುಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಈ ಒಂದು ಕುರುಬಳ್ಳಿ ಸರ್ಕಲ್ ಅಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಮ್ಮ ಕನ್ನಡದವರು ಇನ್ಯಾರು ಪ್ರಧಾನಿಗಳು ಆಗ್ತಾರೋ ಬಿಡ್ತಾರೋ, ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಇದ್ದಷ್ಟು ಸ್ವಲ್ಪ ದಿನದಲ್ಲಿ ಏನು ನಮ್ಮ ಇಡೀ ದೇಶಕ್ಕೇನೆ ಅವರು ಒಂದು ಒಳ್ಳೇದು ಮಾಡಿದ್ರು. ಇವತ್ತು ಪಂಜಾಬ್ನಲ್ಲಿ ನೋಡಿ ಅವ್ರಿಗೆ ಅವ್ರ ಹೆಸರಿನಲ್ಲಿ ಒಂದು ಭತ್ತಕ್ಕೆ ಮತ್ತು ಒಂದು ಗೋಧಿಗೆ ದೇವೇಗೌಡ ತಳಿ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ. ಅಂತ ಪುಣ್ಯಾತ್ಮರು ರಾಯಚೂರಿನಲ್ಲಿ ನೀರಾವರಿ ಮಾಡಿಕೊಟ್ಟಿದ್ಕೆ ಅವ್ರಿಗೆ ಅವರ ಪುತ್ಥಳಿಯನ್ನ ಮಾಡಿಸಿ ಅನಾವರಣ ಮಾಡಿದ್ದಾರೆ. ಇನ್ನೊಬ್ರು ದೇವೇಗೌಡರು ಇನ್ಯಾರು ಸಮಾನವಾಗಿಲ್ಲ. ಯಾಕೆಂದ್ರೆ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಮತ್ತೆ ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ ಎಲ್ರಿಗೂ ಒಳ್ಳೇದ್ ಮಾಡ್ತಾ ಬಂದಿರೋಂತ ನಮ್ಮ ಪ್ರಧಾನಮಂತ್ರಿಗಳು ದೇವೇಗೌಡರನ್ನ ಇವತ್ತು ನಾವು ವಿಜೃಂಭಣೆಗೆ ಆಚರಣೆ ಮಾಡಬೇಕು ಅಂತೇಳಿ ಇಲ್ಲಿ ಏನಿದ್ದೀವಿ ನಾವು. ಈ ಕಡೆ ದೇವರಾಜಣ್ಣ ಅವರು, ರಾಜಣ್ಣ ಮತ್ತೆ